ಹೃದಯಾನ ಮಾಡಿಕೊಟ್ಟ ದೇವ ಎರಡು ಭಾಗವ ಸಮಪಾಲು ಮಾಡಿ ಹಂಚಿಬಿಟ್ಟ ಒಂದೇ ಪ್ರೇಮವ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ. ಇದೇ ಮನೆ ಆದ್ರೆ ಬಾಗ್ಲ ಹಾಕಿದಾರಲ್ಲ. ಜೋ ನಾನೊಬ್ಳು ಹುಚ್ಚಿ. ಇದೇನ್ ಗೋಕರ್ಣನ? ಬೆಳಗ್ಗೆ ರಂಗೋಲಿ ಹಾಕಕ್ ಬಾಗ್ಲು ತೆಗೆದ್ರೆ ರಾತ್ರಿ ಮಲ್ಕೊಳ್ಳೋವಾಗ್ಲೇ ನಮ್ಮ ಊರಲ್ಲಿ ಬಾಗ್ಲ ಹಾಕ್ತಿದ್ರು. ಇರ್ಲಿ ಗಣೇಶ, ಅಜಯ್ ಸರ್ ಮನೇಲೇ ಇರ್ಲಪ್ಪ. ಇವತ್ ನಾನು ಅನ್ಕೊಂಡ್ ಬಂದಿದ್ ಕೆಲ್ಸ ಸುಸೂತ್ರವಾಗಿ ನೆರವೇರೋ ಹಾಗೆ ಮಾಡು ಪ್ಲೀಸ್. Hey, what a surprise! ಹಾಯ್ ಅಜಯ್ ಸರ್, ನಿಮ್ ಮನೆ ಹುಡ್ಕೋ ಅಷ್ಟೊತ್ತಿಗೆ ನನ್ಗಂತೂ ಸಾಕಾಗೋಯ್ತು. ಹೌದಾ? ನಮ್ಮನೆ ಹುಡ್ಕೋದೇನ್ ಕಷ್ಟ ಅಲ್ವಲ್ಲ? ಅದ್ ಹೇಗೆ? ನಾನ್ ಡೈಲಿ ಮನೆಗ್ ಬರ್ಬೇಕಾದ್ರೆ ನನಗೆ ಯಾವ ಕಷ್ಟನೂ ಆಗಲ್ಲ. ಹೇ, ಐ ವಾಸ್ ಜಸ್ಟ್ ಜೋಕಿಂಗ್. ಇವಾಗ ನಿನ್ಗೆ ಏನ್ ಹೇಳಿ ಮನೆ ಒಳಗೆ ಕರ್ಕೋಬೇಕು? ಐ ಮೀನ್, ಬಡವ್ರ ಮನೆಗೆ ಭಾಗ್ಯಲಕ್ಷ್ಮಿ ಆಗಿ ಬಂದೆ ಅಂತ ಹೇಳ್ಬೋದಷ್ಟೇ. ಸರ್ ಸರ್ ಸರ್, ಈ ತರ ಡೈಲಾಗ್ ಹೊಡ್ಕೊಂಡು ನನ್ನ ಇಲ್ಲೇ ನಿಲ್ಲಿಸ್ತಿರೋ ಅಥವಾ ಒಳಗ್ ಕರೀತಿರೋ? ಐ ಆಮ್ ಸೋ ಸಾರಿ, ಪ್ಲೀಸ್ ಕಮ್ ಇನ್. ದೇವ್ರೆ, ನಿನ್ನ ನಂಬ್ಕೊಂಡು ಈ ಮನೆಗ್ ಬರ್ತಿದ್ದೀನಿ. ನನ್ ಸಾಹಿತ್ಯನ ಜೀವನ ಸರಿ ಹೋಗ್ಲೇಬೇಕು. ಅದಕ್ಕೆ ಇದೇ ಮೊದಲನೇ ಹೆಜ್ಜೆ. ಎಲ್ಲ ನಿನ್ ಕೈನಲ್ಲೇ ಇದೆ, ಕಾಪಾಡಪ್ಪ. ನೋಡು, ಇದೆ ನನ್ನ ಪುಟ್ಟ ಅರಮನೆ. ಚೆನ್ನಾಗಿದೆ ಅಜಯ್ ಸರ್. ಮನೆ ಅಂದ್ರೆ ಹೀಗೆ ಪುಟ್ಟದಾಗೆ ಇರ್ಬೇಕು. ಮನೆ ಜನ ಆಗಾಗ ಕೈಗೆ ಸಿಗ್ತಾ ಇರ್ಬೇಕು. ಈ ದೊಡ್ಡ ದೊಡ್ಡ ಮನೆಗಳಾದ್ರೆ ಇರೋರೆಲ್ಲ ದೂರ ದೂರ ಅಂತ ಅನಿಸ್ಬಿಡ್ತಾರೆ. ಅದು ನಿಜನೇ. ಹೈ, ಕುತ್ಕೋ. ಅಜಯ್ ಸರ್, ಮನೇಲಿ ನೀವು ಒಬ್ರೇ ಇದ್ದೀರಾ? ನಿಮ್ ಮಕ್ಳು ಇಲ್ಲಿ ಕಾಣಿಸ್ತಾನೆ ಇಲ್ಲ. ವಾಟ್? ಏನ್ ಹೇಳ್ತಿದ್ಯಾ ನೀನು? ಯಾಕೆ ಅಜಯ್ ಸರ್? ನಾನು ಏನ್ ಕೇಳ್ಬಾರ್ದು ಕೇಳ್ದೆ ಈಗ? ನಿಮ್ ಮಗಳು ಎಲ್ಲಿ ಅಂತ ಕೇಳ್ದೆ. ಮಗಳ? ಸ್ಪಂದನ, ಆರ್ ಯು ಕ್ರೇಜಿ? ನನಗ್ ಮಗಳು ಹೇಗೆ? ಅಜಯ್ ಸರ್, ನನ್ನ ಹತ್ರ ಕಾಲೇಜಲ್ಲಿ ನೀವೇ ಹೇಳ್ತಿದ್ರಲ್ಲ ನನ್ ಮಗಳು ಹರಿಣಿ ಅಂತೆಲ್ಲ. ಓ ಗಾಡ್, ಅಯ್ಯ, ಐ ವಾಸ್ ಜಸ್ಟ್ ಜೋಕಿಂಗ್. ನನಗ್ ಮದುವೆನೇ ಆಗಿಲ್ಲ, ಮಗಳೆಲ್ಲಿಂದ? ಅಜಯ್ ಸರ್, ಈ ವಿಷಯದಲ್ಲಿ ತಮಾಷೆ ಮಾಡಬೇಡಿ. ನಿಜ ಹೇಳಿ, ನಾನು ತುಂಬಾ ಆಸೆ ಇಟ್ಕೊಂಡು ಈ ಮನೆಗೆ ಬಂದಿದ್ದೀನಿ. ಸ್ಪಂದನ, ಹೇಳಿದ್ರೆ ಅರ್ಥ ಆಗ್ತಿಲ್ವಾ? ನಾನು ಅವತ್ತು ತಮಾಷೆಗೆ ನನಗೆ ಮಗಳಿದ್ದಾಳೆ ಅಂತ ಹೇಳಿದ್ದು. ನೀನ್ ನೋಡಿದ್ರೆ ಅದನ್ನೇ ಸೀರಿಯಸ್ ಆಗಿ ತಗೊಂಡು ಇವತ್ತು ಹೀಗೆ ರಿಯಾಕ್ಟ್ ಮಾಡ್ತಿದ್ಯಲ್ಲ. ಓ ಗಾಡ್, ವೆರಿ ಫನಿ. ಸ್ಪಂದನ, ಸ್ಪಂದನ. ಅಯ್ಯೋ ಗಣೇಶ, ಅಕಸ್ಮಾತ್ ಈ ಕನ್ಸು ನಿಜ ಆಗೋದ್ರೆ ನಾನು ಏನ್ ಮಾಡ್ಲಿ? ಬೇಡ ಬೇಡ ಬೇಡ, ಈ ಕನ್ಸು ಅಷ್ಟೇ, ನಿಜ ಆಗೋದ್ ಬೇಡ. ಸ್ಪಂದನ, ಏನಾಯ್ತು? ಅದು ಹಲ್ಲಿ ಬಿತ್ತ? ನೀನ್ ಹಲ್ಲಿ ಮೇಲೆ ಬಿದ್ಯಾ? ಅಥವಾ ಜಿರಳೆ ಏನಾದ್ರೂ ಬೆಡ್ಶೀಟ್ ಒಳಗಿಂದ ಬಂದು? ಇಲ್ಲ ವಿಕ್ರಾಂತ್ ಸರ್, ನಾನೇನೋ ನಿನ್ ಕನ್ಸಲ್ ಬಂದ? ನೀವ್ ನನ್ ಕನ್ಸಲ್ ಬಂದ್ರೆ ನಾನು ಯಾಕೆ ಕಿರ್ಚ್ಕೋತೀನಿ? ಅದು ನಿಜ. ನೀನ್ ನನ್ ಕನ್ಸಲ್ ಬಂದ್ರೆ ನಾನ್ ಕಿರ್ಚ್ಕೊಂಡೇ ತರಬೇಕು. ನಾನು ಕಿರ್ಚೋ ಅಷ್ಟೇನ್ ಕೆಡ್ದಾಗಿಲ್ಲ. ಅಲ್ಲ, ಅದು ಸರಿನೇ, ನೀನ್ ಮುದ್ದಾಗೆ ಇದೆಯಾ. ಆದ್ರೆ
ಒಂದ್ ನಿಮಿಷ ಇನ್ನೊಂದ್ಸಲ ಹೇಳಿ. ಏನ ಇವಾಗ ಹೇಳಿದ್ರಲ್ಲ, ಇನ್ನೊಂದ್ಸಲ ಹೇಳಿ. ಅದು ಸರಿನೇ, ಆದ್ರೆ ಅದಲ್ಲ, ನೀವ್ ಇವಾಗ ಹೇಳಿದ್ರಲ್ಲ ಎಕ್ಸಾಕ್ಟ್ ಅದೇ ಹೇಳಿ. ಅದೇಮಾ ಅದು ಸರಿನೇ ಆದ್ರೆ ಅಂತ ಹೇಳಿದೆ. ಅದಲ್ಲ ವಿಕ್ರಾಂತ್ ಸರ್, ಅದೇ ನೀನ್ ಮುದಿನ ಅಲ್ಲ, ಮುದ್ದು. ಅದೇನೋ ಮರ್ತೈತು ನೀವು. ನಾನ್ ಮುದ್ದಾಗಿದ್ದೀನಿ ಅಂತ ಹೇಳಿದ್ರಲ್ಲ, ಅದನ್ನೇ ಇನ್ನೊಂದ್ಸಲ ಹೇಳಿ. ಯಾವಾಗ್ಲೂ ನಿನಗ್ ನೀನೇ ಹೇಳ್ಕೊಳ್ತಿರ್ತೀಯ, ನಾನ್ ಬೇರೆ ಅದನ್ನು ಸ್ಪೆಷಲ್ ಆಗಿ ಹೇಳ್ಬೇಕಾ ನಿನಗೆ? ಇವಾಗ ನೀವ್ ಹೇಳ್ತೀರ ನನ್ ಕಿರಿಸ್ಲೋ. ನಾನು ಹೇಳಲ್ಲ, ನೀನ್ ಕಿರ್ಚು. ಅಪ್ಪಯ್ಯ, ನಿಜವಾಗ್ಲೂ ಕಿರ್ತಿದ್ಯಲ್ಲ ಕೋತಿ. ಆಯ್ತು, ಹೇಳ್ತೀನಿ. ನೀನು ಮುದ್ದಾಗಿದ್ಯಾ? ಏನು? ಇನ್ನೊಂದ್ಸಲ ಹೇಳಿ. ನೀನು ಮುದ್ದಾಗಿದ್ಯಾ? ಥ್ಯಾಂಕ್ ಯು. ಆದ್ರೂ ನೀವು ತುಂಬಾ ಹೊಗಳ್ತೀರಪ್ಪ. ಅಯ್ಯೋ, ನಿನ್ನ ಕೇಳಿ ಕೇಳಿ ಹೊಗಳಿಸ್ಕೊಂಬಿಟ್ಟು ಈಗ ನನ್ಗೇನೆ. ಏನಾಯ್ತು? ಆರ್ ಯು ಓಕೆ? ಹಾ ವೈಶು, ಯಾಕೆ ಏನಾಯ್ತು? ಅದನ್ನ ನೀನ್ ಹೇಳ್ಬೇಕು. ಜೋರಾಗಿ ಕೂಗಿದ್ ಸೌಂಡ್ ಕೇಳಿಸ್ತು, ಅದಕ್ಕೆ ಬಂದೆ. ಆ ಥರ ಏನು ಹೆದರುವಂಥದ್ದಿಲ್ಲ ವೈಶು. ಪಾಪ ಸ್ಪಂದನಂಗೆ ಏನೋ ಕೆಟ್ಟ ಕನ್ಸು ಬೀಳ್ತಂತೆ, ಅದಕ್ಕೆ ಪಾಪ ಹೆದರ್ಕೊಂಡ್ಬಿಟ್ಟಿದ್ಲು. ನೀನೇನು ತಲೆ ಕೆಡ್ಸ್ಕೊಬೇಡ, ನಾನು ನೋಡ್ಕೊಳ್ತೀನಿ. ಅಂದ್ರೆ ಹೋಗು ಅಂತ ಹೇಳ್ತಾ ಇದ್ಯಾ? ಅಯ್ಯೋ, ನಾನು ಯಾವಾಗ ಹಾಗೆ ಹೇಳ್ದೆ ವೈಶು? ಇರ್ಲಿ ವಿಕ್ಕಿ, ನಾನು ಇಲ್ಲಿದ್ರೆ ಪಾಪ ನಿನ್ನ ಹೆಂಡತಿಗೆ ಡಿಸ್ಟರ್ಬ್ ಆಗುತ್ತೆ. ನಾನು ಹೋಗ್ತೀನಿ, ನೀವು ಮಲ್ಕೊಳ್ಳಿ. ಗುಡ್ ನೈಟ್. ವೈಶು, ಒಂದು ನಿಮಿಷ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ವೈಶು ಅಕ್ಕ ನನ್ನ ವಿಕ್ರಾಂತ್ ಸರ್ ಮಧ್ಯೆ ಏನೋ ಬೇರೆನೆ ಆಟ ಆಡ್ತಿದ್ದಾರೆ. ಮರಳಿ ಮನಸಾಗಿದೆ